ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಕೆರಳಿಸಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರಕ್ಕಿಂತ ಕೆಲವೊಂದು ನಂಬರ್ಗಳನ್ನು ಇಟ್ಕೊಂಡು ಕೆಲವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸಿ.ಪಿ. ಯೋಗೇಶ್ವರ್ಗೆ ಗೆಲುವಿನ ಸುಳಿವು ಸಿಗ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏಕಾಏಕಿ ಸಿಎಂ ಹಾಗೂ ಡಿ.ಸಿ.ಎಂ ಭೇಟಿಗೆ ಸಿ.ಪಿ. ಯೋಗೇಶ್ವರ್ ಅವರು ಮುಂದಾಗಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ. ಕಾಂಗ್ರೆಸ್ ಅಭ್ಯರ್ಥಿ 30,000 ಮಾರ್ಜಿನಲ್ಲಿ ಗೆಲ್ಲುವಂತ ವಿಶ್ವಾಸವನ್ನು ಹೊರಹಾಕಿದ್ದಾರಂತೆ. ನೋಡಿ, ಮೊನ್ನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಜಮೀರ್ ಅವರ ಹೇಳಿಕೆ ಸ್ವಲ್ಪ ಹಿಂದೇಟ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ. ಆದರೆ ಇದೆಲ್ಲ ಆದಮೇಲೆ ಇನ್ನು ಇವತ್ತು ನಾಳೆ ನಾಡ್ದು ಕಳೆದ್ರೆ 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. ಅಲ್ಲಿಯವರು ಕಾಯಬೇಕು. ಆದರೆ ಕೆಲವೊಂದು ಈ ಬೂತ್ ಏಜೆಂಟ್ಗಳಿರ್ತಾರಲ್ಲ, ಅವ್ರು ಕೊಡುವಂಥ ನಂಬರ್ಗಳನ್ನು ಆಧರಿಸಿ, ಈಗ ಒಂದು ಬೂತ್ ಅಂತ ಇಟ್ಕೊಳ್ಳಿ, ಒಂದು ಬೂತಲ್ಲಿ ಒಂದು 500 ಜನ ಇರ್ತಾರೆ. 500 ಜನರಲ್ಲಿ ಇಲ್ಲಿ ಬೂತ್ ಏಜೆಂಟ್ ಕೂತಿರ್ತಾರೆ. ಅವರು ಬರ್ಕೋತಾರೆ, ಇವು ನಮ್ಮವರು 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 ಅಂತೆ. ಆ ಥರ ಲೆಕ್ಕ ಹಾಕ್ತಾ ಹೋಗ್ತಾರೆ. ಆ ಬೂತ್ ಏಜೆಂಟ್ಗಳು ಕೊನೆಗೆ ಒಂದು ನಂಬರನ್ನು ಕೌಂಟ್ ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪರ್ಸೆಂಟೇಜ್ ನೋಡ್ತಾರೆ. ಒಟ್ಟು ಪರ್ಸೆಂಟೇಜ್ ಎಷ್ಟಾಗಿದೆ? 88+ ಆಗಿದೆ ಈ ಸರಿ ಚನ್ನಪಟ್ಟಣದಲ್ಲಿ. ಆ 88+ಅನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗಿಷ್ಟು ಓಟ್ಗಳು ಬಂದಿದೆ ಅಂತೇಳಿ ಬೂತ್ ಏಜೆಂಟ್ಗಳು ಕೊಡುವಂಥ ನಂಬರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿ ಟೋಟಲ್ ನಂಬರ್ ನೋಡಿದಾಗ, ನಮಗೆ ಮಾರ್ಜಿನ್ ಇಷ್ಟು ಸಾವಿರ ಬರುತ್ತೆ, 30,000 ಅಂತರದಲ್ಲಿ ಗೆಲ್ತೀವಿ ಅಂತೇಳಿ ಒಂದು ನಂಬರನ್ನು ಇಟ್ಕೊಳ್ತಾರೆ. ಆಗ ಅವ್ರಿಗೆ ವಿಶ್ವಾಸ ಬರುತ್ತೆ. ಯಾವ ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ಗಳು ಬಿದ್ದಿದೆ ಅನ್ನೋದನ್ನು ಬೂತ್ ಏಜೆಂಟ್ಗಳು ಚೆನ್ನಾಗಿ ಲೆಕ್ಕ ಹಾಕ್ಕೊಟ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ಅದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ಗಳು ಇರುತ್ತೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಬಂದು ನಮಸ್ಕಾರ ಅಣ್ಣ ನಿಮಗೆ ಓಟು ಅಂತ ಹೇಳ್ತಾರೆ. ಆದರೆ ಅಲ್ಲೋಗಿ ಇನ್ನೊಬ್ರಿಗೆ ಓಟ್ ಹಾಕಿರ್ತಾರೆ. ಇವ್ರು ಅಂದ್ಕೊಂಡಿರ್ತಾರೆ ನನಗೆ ಹಾಕಿರ್ತಾನೆ ಓಟು ಅಂತೇಳಿ. ಹಾಗಾಗಿ ಫೈನಲ್ ರಿಸಲ್ಟ್ ಹೊರಬೀಳೋವರೆಗೂ ಕೂಡ ಎಲ್ಲವೂ ಕೂಡ ಅಂತೆಕಂತೆ ಚರ್ಚೆಗಳು ಅಷ್ಟೇ. ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಕೆರಳಿಸಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರಕ್ಕಿಂತ ಕೆಲವೊಂದು ನಂಬರ್ಗಳನ್ನು ಇಟ್ಕೊಂಡು ಕೆಲವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸಿ.ಪಿ. ಯೋಗೇಶ್ವರ್ಗೆ ಗೆಲುವಿನ ಸುಳಿವು ಸಿಗ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏಕಾಏಕಿ ಸಿಎಂ ಹಾಗೂ ಡಿ.ಸಿ.ಎಂ ಭೇಟಿಗೆ ಸಿ.ಪಿ. ಯೋಗೇಶ್ವರ್ ಅವರು ಮುಂದಾಗಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ. ಕಾಂಗ್ರೆಸ್ ಅಭ್ಯರ್ಥಿ 30,000 ಮಾರ್ಜಿನಲ್ಲಿ ಗೆಲ್ಲುವಂಥ ವಿಶ್ವಾಸವನ್ನು ಹೊರಹಾಕಿದ್ದಾರಂತೆ. ನೋಡಿ, ಮೊನ್ನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಜಮೀರ್ ಅವರ ಹೇಳಿಕೆ ಸ್ವಲ್ಪ ಹಿಂದೇಟ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ. ಆದರೆ ಇದೆಲ್ಲ ಆದಮೇಲೆ ಇನ್ನು ಇವತ್ತು ನಾಳೆ ನಾಡ್ದು ಕಳೆದ್ರೆ 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. ಅಲ್ಲಿಯವರು ಕಾಯಬೇಕು. ಆದರೆ ಕೆಲವೊಂದು ಈ ಬೂತ್ ಏಜೆಂಟ್ಗಳಿರ್ತಾರಲ್ಲ, ಅವ್ರು ಕೊಡುವಂಥ ನಂಬರ್ಗಳನ್ನು ಆಧರಿಸಿ, ಈಗ ಒಂದು ಬೂತ್ ಅಂತ ಇಟ್ಕೊಳ್ಳಿ, ಒಂದು ಬೂತಲ್ಲಿ ಒಂದು 500 ಜನ ಇರ್ತಾರೆ. 500 ಜನರಲ್ಲಿ ಇಲ್ಲಿ ಬೂತ್ ಏಜೆಂಟ್ ಕೂತಿರ್ತಾರೆ. ಅವರು ಬರ್ಕೋತಾರೆ, ಇವು ನಮ್ಮವರು 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 ಅಂತೆ. ಆ ಥರ ಲೆಕ್ಕ ಹಾಕ್ತಾ ಹೋಗ್ತಾರೆ. ಆ ಬೂತ್ ಏಜೆಂಟ್ಗಳು ಕೊನೆಗೆ ಒಂದು ನಂಬರನ್ನು ಕೌಂಟ್ ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪರ್ಸೆಂಟೇಜ್ ನೋಡ್ತಾರೆ. ಒಟ್ಟು ಪರ್ಸೆಂಟೇಜ್ ಎಷ್ಟಾಗಿದೆ? 88+ ಆಗಿದೆ ಈ ಸರಿ ಚನ್ನಪಟ್ಟಣದಲ್ಲಿ. ಆ 88+ಅನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗಿಷ್ಟು ಓಟ್ಗಳು ಬಂದಿದೆ ಅಂತೇಳಿ ಬೂತ್ ಏಜೆಂಟ್ಗಳು ಕೊಡುವಂಥ ನಂಬರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿ ಟೋಟಲ್ ನಂಬರ್ ನೋಡಿದಾಗ, ನಮಗೆ ಮಾರ್ಜಿನ್ ಇಷ್ಟು ಸಾವಿರ ಬರುತ್ತೆ, 30,000 ಅಂತರದಲ್ಲಿ ಗೆಲ್ತೀವಿ ಅಂತೇಳಿ ಒಂದು ನಂಬರನ್ನು ಇಟ್ಕೊಳ್ತಾರೆ. ಆಗ ಅವ್ರಿಗೆ ವಿಶ್ವಾಸ ಬರುತ್ತೆ. ಯಾವ ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ಗಳು ಬಿದ್ದಿದೆ ಅನ್ನೋದನ್ನು ಬೂತ್ ಏಜೆಂಟ್ಗಳು ಚೆನ್ನಾಗಿ ಲೆಕ್ಕ ಹಾಕ್ಕೊಟ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ಅದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ಗಳು ಇರುತ್ತೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಬಂದು ನಮಸ್ಕಾರ ಅಣ್ಣ ನಿಮಗೆ ಓಟು ಅಂತ ಹೇಳ್ತಾರೆ. ಆದರೆ ಅಲ್ಲೋಗಿ ಇನ್ನೊಬ್ರಿಗೆ ಓಟ್ ಹಾಕಿರ್ತಾರೆ. ಇವ್ರು ಅಂದ್ಕೊಂಡಿರ್ತಾರೆ ನನಗೆ ಹಾಕಿರ್ತಾನೆ ಓಟು ಅಂತೇಳಿ. ಹಾಗಾಗಿ ಫೈನಲ್ ರಿಸಲ್ಟ್ ಹೊರ ಬೀಳೋವರೆಗೂ ಕೂಡ ಎಲ್ಲವೂ ಕೂಡ ಅಂತೆಕಂತೆ ಚರ್ಚೆಗಳು ಅಷ್ಟೇ. ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಕೆರಳಿಸಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರಕ್ಕಿಂತ ಕೆಲವೊಂದು ನಂಬರ್ಗಳನ್ನು ಇಟ್ಕೊಂಡು ಕೆಲವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.
ಈಗ ಸಿ ಪಿ ಯೋಗೇಶ್ವರ್ಗೆ ಗೆಲುವಿನ ಸುಳಿವು ಸಿಕ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏಕಾಏಕಿ ಸಿಎಂ ಹಾಗೂ ಡಿಸಿಎಂ ಭೇಟಿಗೆ ಸಿ ಪಿ ಯೋಗೇಶ್ವರ್ ಅವರು ಮುಂದಾಗಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ ಕಾಂಗ್ರೆಸ್ ಅಭ್ಯರ್ಥಿ. 30,000 ಮಾರ್ಜಿನಲ್ಲಿ ಗೆಲ್ಲುವಂತ ವಿಶ್ವಾಸವನ್ನು ಹೊರಹಾಕಿದ್ದಾರಂತೆ. ನೋಡಿ, ಮೊನ್ನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಜಮೀರ್ ಅವರ ಹೇಳಿಕೆ ಸ್ವಲ್ಪ ಹಿಂದೇಟ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ. ಆದರೆ ಇದೆಲ್ಲ ಆದಮೇಲೆ ಇನ್ನು ಇವತ್ತು ನಾಳೆ ನಾಡ್ದು ಕಳೆದ್ರೆ 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. ಅಲ್ಲಿಯವರು ಕಾಯಬೇಕು. ಆದರೆ ಕೆಲವೊಂದು ಈ ಬೂತ್ ಏಜೆಂಟ್ಗಳಿರ್ತಾರಲ್ಲ, ಅವ್ರು ಕೊಡುವಂಥ ನಂಬರ್ಗಳನ್ನು ಆಧರಿಸಿ, ಈಗ ಒಂದು ಬೂತ್ ಅಂತ ಇಟ್ಕೊಳ್ಳಿ, ಒಂದು ಬೂತಲ್ಲಿ ಒಂದು 500 ಜನ ಇರ್ತಾರೆ. 500 ಜನರಲ್ಲಿ ಇಲ್ಲಿ ಬೂತ್ ಏಜೆಂಟ್ ಕೂತಿರ್ತಾರೆ, ಅವರು ಬರ್ಕೋತಾರೆ, ಇವು ನಮ್ಮವರು 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 ಅಂತೆ. ಆ ಥರ ಲೆಕ್ಕ ಹಾಕ್ತಾ ಹೋಗ್ತಾರೆ. ಆ ಬೂತ್ ಏಜೆಂಟ್ಗಳು ಕೊನೆಗೆ ಒಂದು ನಂಬರನ್ನು ಕೌಂಟ್ ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪರ್ಸೆಂಟೇಜ್ ನೋಡ್ತಾರೆ, ಒಟ್ಟು ಪರ್ಸೆಂಟೇಜ್ ಎಷ್ಟಾಗಿದೆ, 88+ ಆಗಿದೆ ಈ ಸರಿ ಚನ್ನಪಟ್ಟಣದಲ್ಲಿ. ಆ 88+ಅನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗಿಷ್ಟು ಓಟ್ಗಳು ಬಂದಿದೆ ಅಂತೇಳಿ ಬೂತ್ ಏಜೆಂಟ್ಗಳು ಕೊಡುವಂಥ ನಂಬರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿ ಟೋಟಲ್ ನಂಬರ್ ನೋಡಿದಾಗ, ಓ ನಮಗೆ ಮಾರ್ಜಿನ್ ಇಷ್ಟು ಸಾವಿರ ಬರುತ್ತೆ, 30,000 ಅಂತರದಲ್ಲಿ ಗೆಲ್ತೀವಿ ಅಂತೇಳಿ ಒಂದು ನಂಬರನ್ನು ಇಟ್ಕೊಳ್ತಾರೆ. ಆಗ ಅವ್ರಿಗೆ ವಿಶ್ವಾಸ ಬರುತ್ತೆ. ಯಾವ ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ಗಳು ಬಿದ್ದಿದೆ ಅನ್ನೋದನ್ನು ಬೂತ್ ಏಜೆಂಟ್ಗಳು ಚೆನ್ನಾಗಿ ಲೆಕ್ಕ ಹಾಕ್ಕೊಟ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ಅದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ಗಳು ಇರುತ್ತೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಬಂದು ನಮಸ್ಕಾರ ಅಣ್ಣ ನಿಮಗೆ ಓಟು ಅಂತ ಹೇಳ್ತಾರೆ, ಆದರೆ ಅಲ್ಲೋಗಿ ಇನ್ನೊಬ್ರಿಗೆ ಓಟ್ ಹಾಕಿರ್ತಾರೆ. ಇವ್ರು ಅಂದ್ಕೊಂಡಿರ್ತಾರೆ ನನಗೆ ಹಾಕಿರ್ತಾನೆ ಓಟು ಅಂತೇಳಿ. ಹಾಗಾಗಿ ಫೈನಲ್ ರಿಸಲ್ಟ್ ಹೊರಬೀಳೋವರೆಗೂ ಕೂಡ ಎಲ್ಲವೂ ಕೂಡ ಅಂತೆಕಂತೆ ಚರ್ಚೆಗಳು ಅಷ್ಟೇ. ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಕೇಳಿಸಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರಕ್ಕಿಂತ ಕೆಲವೊಂದು ನಂಬರ್ಗಳನ್ನು ಇಟ್ಕೊಂಡು ಕೆಲವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸಿ ಪಿ ಯೋಗೇಶ್ವರ್ಗೆ ಗೆಲುವಿನ ಸುಳಿವು ಸಿಕ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಏಕಾಏಕಿ ಸಿಎಂ ಹಾಗೂ ಡಿಸಿಎಂ ಭೇಟಿಗೆ ಸಿ ಪಿ ಯೋಗೇಶ್ವರ್ ಅವರು ಮುಂದಾಗಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರಂತೆ ಕಾಂಗ್ರೆಸ್ ಅಭ್ಯರ್ಥಿ. 30,000 ಮಾರ್ಜಿನಲ್ಲಿ ಗೆಲ್ಲುವಂಥ ವಿಶ್ವಾಸವನ್ನು ಹೊರಹಾಕಿದ್ದಾರಂತೆ. ನೋಡಿ, ಮೊನ್ನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಜಮೀರ್ ಅವರ ಹೇಳಿಕೆ ಸ್ವಲ್ಪ ಹಿಂದೇಟ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ. ಆದರೆ ಇದೆಲ್ಲ ಆದಮೇಲೆ ಇನ್ನು ಇವತ್ತು ನಾಳೆ ನಾಡ್ದು ಕಳೆದ್ರೆ 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. 23ನೇ ತಾರೀಕು ಫಲಿತಾಂಶ ಹೊರ ಬೀಳುತ್ತೆ. ಅಲ್ಲಿಯವರು ಕಾಯಬೇಕು. ಆದರೆ ಕೆಲವೊಂದು ಈ ಬೂತ್ ಏಜೆಂಟ್ಗಳಿರ್ತಾರಲ್ಲ, ಅವ್ರು ಕೊಡುವಂಥ ನಂಬರ್ಗಳನ್ನು ಆಧರಿಸಿ, ಈಗ ಒಂದು ಬೂತ್ ಅಂತ ಇಟ್ಕೊಳ್ಳಿ, ಒಂದು ಬೂತಲ್ಲಿ ಒಂದು 500 ಜನ ಇರ್ತಾರೆ. 500 ಜನರಲ್ಲಿ ಇಲ್ಲಿ ಬೂತ್ ಏಜೆಂಟ್ ಕೂತಿರ್ತಾರೆ, ಅವರು ಬರ್ಕೋತಾರೆ, ಇವು ನಮ್ಮವರು 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 ಅಂತೆ. ಆ ಥರ ಲೆಕ್ಕ ಹಾಕ್ತಾ ಹೋಗ್ತಾರೆ. ಆ ಬೂತ್ ಏಜೆಂಟ್ಗಳು ಕೊನೆಗೆ ಒಂದು ನಂಬರನ್ನು ಕೌಂಟ್ ಮಾಡಿ ಅದನ್ನು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಪರ್ಸೆಂಟೇಜ್ ನೋಡ್ತಾರೆ, ಒಟ್ಟು ಪರ್ಸೆಂಟೇಜ್ ಎಷ್ಟಾಗಿದೆ, 88+ ಆಗಿದೆ ಈ ಸರಿ ಚನ್ನಪಟ್ಟಣದಲ್ಲಿ. ಆ 88+ಅನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗಿಷ್ಟು ಓಟ್ಗಳು ಬಂದಿದೆ ಅಂತೇಳಿ ಬೂತ್ ಏಜೆಂಟ್ಗಳು ಕೊಡುವಂಥ ನಂಬರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಮಾಡಿ ಟೋಟಲ್ ನಂಬರ್ ನೋಡಿದಾಗ, ಓ ನಮಗೆ ಮಾರ್ಜಿನ್ ಇಷ್ಟು ಸಾವಿರ ಬರುತ್ತೆ, 30,000 ಅಂತರದಲ್ಲಿ ಗೆಲ್ತೀವಿ ಅಂತೇಳಿ ಒಂದು ನಂಬರನ್ನು ಇಟ್ಕೊಳ್ತಾರೆ. ಆಗ ಅವ್ರಿಗೆ ವಿಶ್ವಾಸ ಬರುತ್ತೆ. ಯಾವ ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ಗಳು ಬಿದ್ದಿದೆ ಅನ್ನೋದನ್ನು ಬೂತ್ ಏಜೆಂಟ್ಗಳು ಚೆನ್ನಾಗಿ ಲೆಕ್ಕ ಹಾಕ್ಕೊಟ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ಅದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ಗಳು ಇರುತ್ತೆ. ನೋಡಬೇಕು ಏನಾಗುತ್ತೆ ಅಂತೇಳಿ. ಬಂದು ನಮಸ್ಕಾರ ಅಣ್ಣ ನಿಮಗೆ ಓಟು ಅಂತ ಹೇಳ್ತಾರೆ, ಆದರೆ ಅಲ್ಲೋಗಿ ಇನ್ನೊಬ್ರಿಗೆ ಓಟ್ ಹಾಕಿರ್ತಾರೆ. ಇವ್ರು ಅಂದ್ಕೊಂಡಿರ್ತಾರೆ ನನಗೆ ಹಾಕಿರ್ತಾನೆ ಓಟು ಅಂತೇಳಿ. ಹಾಗಾಗಿ ಫೈನಲ್ ರಿಸಲ್ಟ್ ಹೊರ ಬೀಳೋವರೆಗೂ ಕೂಡ ಎಲ್ಲವೂ ಕೂಡ ಅಂತೆಕಂತೆ ಚರ್ಚೆಗಳು ಅಷ್ಟೇ.